ಮೇಡಮ್ ಅವ್ರ ನಿಮ್ಮ ಅಂಗಡಿ ಸ್ಟಾಫ್, ನಿಮ್ಮ ಸಿಬ್ಬಂದಿ, ಬಂದವ್ರ ಕಸ್ಟಮರ್ ಸಹಕಾರ ಮತ್ತ ಅಗದಿ ಯೋಗ್ಯ. ಹೆಂಗಂದ್ರ ಯಾರಿಗೇನ್ ತೊಂದ್ರೆ ಅವ್ರ ವ್ಯಾಪಾರ ಮಾಡ್ಲಿ ಬಿಡ್ಲಿ ಎಲ್ಲ ಅವ್ರಿಗೆ ವ್ಯವಸ್ಥೆ, ನಾಷ್ಟಾ ಸಗಟ ವ್ಯವಸ್ಥೆ. ನಿಮ್ಮಂತ ಅಂಗಡಿ ರಗಡ್ ಜಮ್ಕಂಡಿ ತುಂಬೆ ಆದ್ರೂ ನಿಮ್ಮ ಅಂಗಡಿ ಹೋಗ್ಲಾಕ ನಾನು ಜೀವನ ನಮ್ಮ ಮನೆತಂದ ನಿಮ್ಮ ಅಂಗಡಿ ಬಿಟ್ಟು ಎಲ್ಲಿಯೂ ಖರೀದಿ ಮಾಡಂಗಿಲ್ಲ. ಇದನ್ನ ನಾವು ವಾಗ್ದಾನ ಮಾಡ್ತೀವಿ. ಅಷ್ಟ್ ನಮಗ್ ಯೋಗ್ಯ ಅನ್ಸೈತಿ. ಮತ್ ಎಲ್ಲಾ ನೀವು ಸಿಬ್ಬಂದಿಗಳು ಹೆಂಗ ಅದೀರಿ ಅಂದ್ರ ಮನಿ ನಮ್ ಫ್ಯಾಮಿಲಿ ಅವ್ರ ಹಂಗ ಅದೀರಿ. ಮತ್ತ ಅಷ್ಟ್ ಸಹಕಾರ ಮಾಡ್ತೀರಿ. ತೋರ್ಸೋದ್ರೊಳಗೆ ಸಿಟ್ಟಿಲ್ಲ, ಏನಿಲ್ಲ. ನಿಮ್ಮಂತ ಬಂಗಾರದ ಅಂಗಡಿ ಸಾಕಷ್ಟು ಇದ್ರುನು ಕರ್ನಾಟಕದಾಗ ನಿಮ್ಮಂತ ಅಂಗಡಿ, ನಿಮ್ಮಂತ ಸಹಕಾರ ನಮ್ಗೆ ಯಾರು ಕೊಟ್ಟಿಲ್ಲ. ಅದಕ್ಕೆ ನಾವು 35 ಲಕ್ಷ ರೂಪಾಯಿ ಸಾಮಾನು ಖರೀದಿ ಮಾಡ್ತೀವಿ. 35 ಲಕ್ಷ ರೂಪಾಯಿ ಸಾಮಾನು ಖರೀದಿ ಮಾಡ್ಬೇಕಾದ್ರೆ 35 ಗಣಸುತ್ತು ಅಡಿ ಹಾಕತ್ರಿ. ಬಾಳ ದಿನ ಆಗ್ತತಿ. ಒಂದೇ ದಿನದಾಗ ಯಾಕೆ ತಗೊಂಡಿವ್ರಿ? ನಿಮ್ಮ ಸಿಬ್ಬಂದಿ ನಿಮ್ಮಲ್ಲಿ ಆಭರಣಗಳು ನೋಡಿ ನಮ್ಮ ಹೆಣ್ಮಕ್ಳ ನಮ್ಮ ಮಕ್ಳು ಹೊರಗ್ ಬರುವಾರ್ರಿ, ಅದನ್ನ ತಗೊಳ್ಳಿ ಇದನ್ನ ತಗೊಳ್ಳಿ. ಅದಕ್ಕ ಈಗ ಇನ್ನೊಂದ್ 4 ಲಕ್ಷದ 40 ಲಕ್ಷ ರೂಪಾಯಿ ಆಗ್ಲಿ, ಇನ್ನೇ ಏನ್ ತಗೋತೀರಿ ತಗೋರಿ ಅನ್ನಾಕತ್ತೀನಿ. ಯಾಕೆ ಇದನ್ನ ಹೇಳ್ತಾನ ಅಂದ್ರೆ ನೀವ್ ಇರ್ತಕ್ಕಂತ ಏನ್ ಅಧಿಕಾರಿ ಸಿಬ್ಬಂದಿ ನಿಮ್ಮನ್ನ ನೋಡೇ ನಾವು ಖರೀದಿ ಮಾಡೋರು. ನೀವು ಮಾಲಕರು ನೋಡಿಲ್ಲ. ನಿಮ್ ಸಿಬ್ಬಂದಿ ಅವ್ರ ಸಹಕಾರ ಕೊಟ್ಟತಿ. ನಮಗ ಅನುಕೂಲ ಮಾಡ್ಯಾರ. ನಮ್ ವ್ಯವಸ್ಥೆ ಸಾಕಾಟ್ ಮಾಡ್ಯಾರು. ಇದ ದೇವ್ರ ಇದಕ್ಕಿಂತ ಚಲೋತೆ ಎಲ್ಲಾರು ನಡೆಸ್ಕೊಂಡು ನಮ್ಮಂತವ್ರಿಗೆ ಅನುಕೂಲ ಆಗತ್ತೆ. ತಾವ್ ದೇವರಲ್ಲಿ